ನಮಸ್ಕಾರ. ನಾವು ಇವತ್ತು ಪ್ರದೀಪ್ ಅವರು ಪುಟ್ಟೇಗೌಡನುಂಡಿ ಅಲ್ವಾ, ಪುಟ್ಟೇಗೌಡನುಂಡಿ ಗ್ರಾಮದಲ್ಲಿದ್ದೀವಿ. ಅವರು ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು 7ರಿಂದ 8 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೀತಾ ಇರ್ತಾರೆ. ಮತ್ತು ಒಂದು ರೀತಿ ಅವರು ಈ ಭಾಗದಲ್ಲಿ ಯುವ ರೈತರಾಗಿ ಫೇಮಸ್ ಆಗಿದ್ದಾರೆ. ಮತ್ತು ಬಾಳೆ ಬೆಳೆ ಆಗಿರ್ಬೋದು ಮತ್ತು ಬೇರೆ ಬೆಳೆಗಳ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ತಿಳ್ಕೊಂಡು ಆ ಬೆಳೆಗೆ ಏನು ಬೇಕು ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಅವರೇ ಸ್ವತಃ ತಿಳ್ಕೊಂಡು ಮುಂದೆ ಅದಕ್ಕೆ ಏನು ಬೇಕು ಅದನ್ನ ಮಾಡ್ತಿರ್ತಾರೆ. ಅವ್ರನ್ನ ಇವತ್ತು ಈ ಒಂದು ಇದರಲ್ಲಿ ಅವ್ರದ್ದೊಂದು ಇಂಟ್ರ್ಯೂ ಮಾಡಬೇಕು ಅಂತ ಬಂದಿದ್ದೀವಿ. ನಮಸ್ಕಾರ ಪ್ರದೀಪ್ ಸರ್. ನಮಸ್ತೆ ಸರ್. ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಮತ್ತು ನೀವು ಬಾಳೆ ಬೆಳೀತಾ ಇದ್ದೀರಲ್ವಾ, ಬಾಳೆ ಬೆಳೆಕ್ಕೆ ಏನೇನು ಯೂಸ್ ಮಾಡಿದ್ರಿ ಮತ್ತು ಯಾರ ಹತ್ರ ನೀವು ಜಾಸ್ತಿ ಗೈಡ್ಲೈನ್ಸ್ ತಗೋತೀರಾ, ಮತ್ತು ಬಾಳೆ ಬೆಳೆದದನ್ನ ಮಾರ್ಕೆಟಿಂಗು ಯಾವ ರೀತಿ ಮಾಡ್ತೀರಾ, ನಿಮ್ಗೆ ಯಾವ ರೀತಿ ಅಡ್ವಾಂಟೇಜ್ ಆಗಿದೆ ಬೇರೆ ಮಾರ್ಕೆಟ್ಗೂ ಇದಕ್ಕೂ, ಮತ್ತು ಕೆಲವೊಂದು ಪ್ರಾಡಕ್ಟ್ಗಳು ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ, ನೀವು ಬಾಳೆ ಬೆಳೆದು ಅದರಲ್ಲಿ ಅಡ್ವಾಂಟೇಜಸ್ ಏನೇನಿದೆ ಅದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನ್ ಕೊಡಿ ಸರ್. ಏನಪ್ಪ ಅಂತಂದರೆ ಇವಾಗ ನಾವು ಬಾಳೆ ಒಂದು 7-8 ವರ್ಷ ಆಗಿರ್ಬೋದಲ್ಲ ಸರ್. 7-8 ವರ್ಷದಿಂದ ನಿಮಗೆ ಕೊಡ್ತಾ ಇದ್ದೀವಿ. ರೇಟ್ ಕಟಿಂಗ್ ಮಾಡ್ತೀರಾ ಮತ್ತು ಗೊನೆನೂ ಕಟಿಂಗ್ ಮಾಡ್ತೀರಾ. ಅಂದರೆ ಬೇರೆ ಅದೆಲ್ಲ ಹೋಲಿಸ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಬೇರೆದು ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಅಲ್ಲಿ ಮಾರ್ಕೆಟಿಗೆ ತಗೋಗಿ ಫಸ್ಟ್ ಅದನ್ನೇ ಹೇಳ್ಬೇಕು. ಯಾಕಂದರೆ ಅದನ್ನು ಮಾರದ ಮೇಲೆ ರೈತನಿಗೆ, ಬೆಳೆದ ಮೇಲೆ ರೈತನಿಗೆ ಯಾವ ಥರ ಮಾರೋದು ಅನ್ನೋದು ಇಂಪಾರ್ಟೆಂಟು, ಮಾರ್ಕೆಟಿಂಗ್ ಇಂಪಾರ್ಟೆಂಟು. ಈ ಮಾರ್ಕೆಟಿಂಗ್ಲಿ ಇಡುವುದ್ರೆ ಅದು ನಾವು ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ. ಅದರಲ್ಲಿ ಬೇರೆ ಮಾರ್ಕೆಟಿಂಗ್ ರೈತ ತಗೊಂಡು ಹೋದಾಗ ಅಲ್ಲೆಲ್ಲ ಸೆಕೆಂಡ್ ಮಾಡೋದು, ಅದಕ್ಕೆ ಬಿ ರೇಟ್ ಕೊಡೋದು. ಅಂದರೆ ಇದು ಒಂದು 60 ರೂಪಾಯಿ ನಡೀತಾ ಇದ್ರೆ ಅದು 30 ರೂಪಾಯಿ 20 ರೂಪಾಯಿಗೆಲ್ಲ ಕೂಗೋದು, ಆ ಥರ ಎಲ್ಲ ಮಾಡ್ತಾರೆ. ಇಲ್ಲೇ ಬಂದು ಕಟಿಂಗ್ ಮಾಡಿದ್ರು ಸೆಕೆಂಡ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಬಟ್ ನೀವು ಒಂದು ಮಿನಿಮಮ್ ನನಗೆ ಗೊತ್ತಿರೋದು ಒಂದು 7-8 ವರ್ಷ ಆಯಿತು ಅಂತ ಅನ್ಕೋತೀರಿ. 7-8 ವರ್ಷ ಆಗಿರ್ಬೋದು ಅನ್ಸುತ್ತೆ. ಅಲ್ಲಿಂದ ನಿಮ್ಗೆ ಬಾಳೆ ಕೊಡ್ತಾ ಇದ್ದೀನಿ. ಆವಾಗ ಏನಪ್ಪ ಅಂತಂದರೆ ಇವಾಗ ಕಟಿಂಗ್ ಆಗಲಿ ಯಾವುದೇ ಆಗಲಿ ಮೋಸ ಇಲ್ಲ. ಒಂದು ಈಗ ಬಿ ಮಾಡ್ತಾರೆ, ಆ ಥರ ಎಲ್ಲ ಮಾಡೋದಿಲ್ಲ. ನೀವು ನೀಟಾಗಿ ಕಟಿಂಗ್ ಮಾಡ್ತೀರಾ. ಮತ್ತು ಅದೆಲ್ಲ ನಮ್ಗೆ ಓಕೆ ಅನ್ನಿಸ್ತು. ಬಟ್ ಬೆಟ್ರು ಅಂತ ಅನ್ನಿಸ್ತು. ಬೇರೆಯವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಎಷ್ಟೋ ಪಾಲ್ ಬೆಟ್ರು. ಇವಾಗ ಕೆಲವೊಂದು ಪೇಮೆಂಟ್ಗಳೇ ಆಗಿರ್ಬೋದು, ಅಲ್ಲಲ್ಲೇ ಪೇಮೆಂಟ್ಗಳು ಹಾಕೋದು. ಪೇಮೆಂಟು ಬಂದೇ ಬರುತ್ತೆ ಅಂತ ಗೊತ್ತು, ಒಂದು 5 ದಿನ ಲೇಟ್ ಆದರೂ ಬಂದೇ ಬರುತ್ತೆ. ಪೇಮೆಂಟ್ ಬಗ್ಗೆ ತೊಂದರೆ ಇಲ್ಲ. ನಮಗೆ ಗೊತ್ತಿರೋದ್ರಿಂದ 7-8 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಪೇಮೆಂಟ್ ಬಂದೇ ಬರುತ್ತೆ ಅಂತ ಗೊತ್ತು. ಬಂದೇ ಬರುತ್ತೆ ಅಂತ ತೊಂದರೆ ಇಲ್ಲ. ಅದ್ರ ಬಗ್ಗೆ ಏನು ಮತ್ತು ಈಗ ಬೇರೆಯವ್ರಿಗೂ ನಮಗೂ ಏನು ಡಿಫ್ರೆನ್ಸ್? ಈಗ ನಾವು ಗಿಡಗಳು ಕೊಟ್ಟು ಅಟ್ಲೀಸ್ಟು ನಿಮಗೆ ಯಾವ ರೀತಿ ಸರ್ವಿಸ್ ಸಿಗುತ್ತೆ ನಿಮಗೆ? ಮಿನಿಮಮ್ ಇಲ್ಲ ಅಂದ್ರೂ ಈಗ ನಾನು 4 ವರ್ಷದಿಂದ ನಿಮ್ಮ ಹತ್ರನೇ ಗಿಡ ತರಿಸ್ತಾ ಇದ್ದೀನಿ. ಗಿಡನು ಬೇರೆಯವ್ರಿಗಿಂತ ಒಂದು 50 ಪೈಸೆ 1 ರೂಪಾಯಿ ನಮಗೆ ಕಡಿಮೆ ಕೊಡ್ತೀರಾ. ಬೇರೆ ಹೆಂಗೆ ಗೊತ್ತಿಲ್ಲ, ಬಟ್ ನಮಗೆ ಕಡಿಮೆನೇ ಕೊಡ್ತೀರಾ. ಈಗ ಮಾಹಿತಿನೂ ಅಷ್ಟೇ, ನಾವು ಕೇಳಿದಾಗೆಲ್ಲ ಫೋನ್ ರಿಸೀವ್ ಮಾಡಿ ಎಷ್ಟೊತ್ತಲ್ಲಾದ್ರೂ ಈ ಥರ ಮಾಡಿ ಅಂತ ಹೇಳ್ತೀರಾ. ಕೆಲವು ಪ್ರಾಡಕ್ಟ್ಗಳು ನಿಮ್ಮ ಹತ್ರನೂ ಇದೆ, ಅವನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇನ್ನು ಬಾಕಿದೆಲ್ಲ ನಾವು ದೂರ ಆಗುತ್ತೆ ಅಂತ ಅಲ್ಲಿಗೆ ಬರಲ್ಲ. ಕೆಲವು ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅವೆಲ್ಲ ರಿಸಲ್ಟ್ ಐತೆ. ಈಗ ಸೀವಿಡ್ಸ್ ಇರ್ಬೋದು, AMC ಇರ್ಬೋದು. ಕಡಲ್ ಪಾಸಿ ನೀವು ಯೂಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗೈತೆ ಸರ್. ಈಗ ಒಂದು 10 ದಿನದ ಹಿಂದ್ಗಡೆ ಬಿಟ್ಟಿದ್ದು, 10ರಿಂದ 15 ದಿನನೇ ಆಯ್ತು. ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿ ಬಂದೈತೆ. ಅದು ಕೊಟ್ಟದ ಮೇಲೆ ಬೇರೆ ನ್ಯೂಟ್ರಿಯೆಂಟ್ ಕೊಡೋದಕ್ಕೂ ನಿಮ್ಮದಕ್ಕೂ ಸ್ವಲ್ಪ ವ್ಯತ್ಯಾಸ ಐತೆ. ಚೆನ್ನಾಗೈತೆ, ಕಡಿಮೆ. ಆಮೇಲೆ ರೀಸನಬಲ್ ಆಗೈತೆ, ಅಂದ್ರೆ ರೇಟು ಸ್ವಲ್ಪ ಕಡಿಮೆ ಐತೆ. ಅದರಿಂದ ನಾವು ಬಿಡಬೇಕು ಅಂತ ಬಿಟ್ಟಾಗ ಸ್ವಲ್ಪ ರಿಸಲ್ಟ್ ಐತೆ ಚೆನ್ನಾಗಿ. ಅದು ಇಂಪಾರ್ಟೆಂಟು. ಈಗ AMC ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ? AMC ರೈತರು ಎಲ್ಲ ಬಾಳೆನಲ್ಲಿ ನಿಮ್ಗೆ ಗೊತ್ತು, ಮೇಜರ್ ರೋಗ ಬಂದು ಪನಮ ವಿಲ್ಟು, ಬುಡಸಿಳ ರೋಗ. ಅದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ AMC ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ? ನಮ್ಮ ರೈತರು ಏನಪ್ಪಾ ಅಂತಂದ್ರೆ ಈಗ ಸಿಕ್ಕಾಪಟ್ಟೆ ಕೆಮಿಕಲ್ ಅಂತ ಹೋಯ್ತಾ ಇರ್ತಾರೆ. ಗೊತ್ತೇ ಆಗಲ್ಲ ಅವ್ರಿಗೆ ಇದು ಮಾಡಬೇಕು ಏನು ಮಾಡೋದು ಅಂತ ಅನ್ಕೊಂಡು. ಒಂದು ರೌಂಡು ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸೋದು ಬೆಟ್ರು. ಅಂದ್ರೆ ಈ AMC ಇರ್ಬೋದು, ಟ್ರೈಕೋಡರ್ಮ ಸುಡೋಮನಸ್ ಇರ್ಬೋದು, ಈ ಥರನ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ಆದಷ್ಟು ರೋಗಗಳನ್ನ ಅವಾಯ್ಡ್ ಮಾಡ್ಕೋಬೋದು. ಮತ್ತು ನಾವು ಸ್ವಲ್ಪ ಗ್ರೋತು ಬರುತ್ತೆ, ಕಡಿಮೆ ಖರ್ಚಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳಿಲೂಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್. AMC ಈ ಥರ ಎಲ್ಲ ಯೂಸ್ ಮಾಡಿದ್ರೆ ತೋಟಗಳು ಚೆನ್ನಾಗಿರ್ತವೆ, ಲೈಫ್ ಬರುತ್ತೆ. ಮತ್ತು ಈ ಗೊಬ್ಬರಗಳು, ಬೇರೆ ಫರ್ಟಿಲೈಸರ್ಗಳನ್ನ ಸ್ವಲ್ಪ ಕಡಿಮೆ ಉಪಯೋಗಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಈಗ ಬೇರೆ ರೈತರಿಗೆ ಈಗ ಬಾಳೆನ ಅವ್ರ ಮಾರಕ್ಕೆ ಇರ್ಬೋದು, ಮತ್ತೆ ನಮ್ಮ ಹತ್ರ ಗಿಡಗಳು ತಗೊಳಕ್ ಇರ್ಬೋದು, ಮತ್ತೆ ಕೆಲವೊಂದು ಪ್ರಾಡಕ್ಟ್ನ ನಮ್ಮ ಹತ್ರ ತಗೊಳಕ್ಕೆ ಅವ್ರಿಗೆ ನೀವು ಏನ್ ಹೇಳ್ತೀರಾ ಬೇರೆ ರೈತರುಗಳಿಗೆ? ಇವಾಗ ಅಡ್ವಾಂಟೇಜ್ ಅನಿಸ್ತಾ ಇದೆಯಾ? ಈಗ ನಮ್ಮ ಹತ್ರ ತಗೊಂಡಿರೋದು ಗಿಡ ಆಗಿರ್ಬೋದು, ನಮ್ಗೆ ಬಾಳೆ ಮಾರಾಟ ಆಗಿರ್ಬೋದು, ಮತ್ತೆ ಕೆಲವೊಂದು ಉತ್ಪನ್ನಗಳು ಈಗ AMC ಮತ್ತೆ ಕಡಲ್ಪಾಸಿ ಅಂತ ಉತ್ಪನ್ನಗಳು ನಿಮ್ಗೆ ಕೊಟ್ಟಿರೋದ್ರಿಂದ ನೀವು ಖುಷಿಯಾಗಿ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ತೀವಿ? ಸರ್, ಉಪಯೋಗಿಸ್ಬೋದು. ಇವಾಗ ಗೊತ್ತಿರೋ ಅಂತ ರೈತರು, ನಿಮಗೆ ಗೊತ್ತಿರೋ ಅಂತ ರೈತರು ಇರ್ಬೋದು, ಇಲ್ಲಾಂದ್ರೆ ನಾವು ಹೇಳ್ಬೋದು ಬೇರೆ ರೈತರಿಗೆ ತಗೊಳ್ಳಿ ಮಾಡ್ಬೋದು, ಈ ಥರ ಇವ್ರ ಹತ್ರ ತಗೊಳ್ಳಿ, ಈ ಥರ ಮಾಡ್ಬೋದು ಅಂತ ಹೇಳ್ಬೋದು. ಈಗ ರೀಸನಬಲ್ ರೇಟು. ಬೇರೆ ಕಡೆ ಎಲ್ಲ ತಗೊಂಡ್ರೆ ಜಾಸ್ತಿ ಬೀಳುತ್ತೆ, ಅದೇ ಕೆಮಿಕಲ್ ಇರ್ಬೋದು, ಬಟ್ ಜಾಸ್ತಿ ಬೀಳ್ಬೋದು ಅದಕ್ಕೆ. ಇವಾಗ AMC ಇರ್ಬೋದು, ಕಡಲಪಾಚಿ ಇರ್ಬೋದು, ಬೇರೆ ನ್ಯೂಟ್ರಿಯೆಂಟ್, ಚಿಲೆಟೆಡ್ ನ್ಯೂಟ್ರಿಯೆಂಟ್ಗಳು ಸ್ವಲ್ಪ ಕಡಿಮೆ ಅಮೌಂಟಲ್ಲಿ
ಆದಷ್ಟು ರಿಸಲ್ಟು ಚೆನ್ನಾಗೈತೆ. ಹೇಳ್ಬೇಕು ಅಂತಂದ್ರೆ ರಿಸಲ್ಟ್ ಸ್ವಲ್ಪ ಚೆನ್ನಾಗೇ ಬರ್ತೈತೆ. ಅದರಿಂದ ಯೂಸ್ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಬೇರೆ ರೈತರೆಲ್ಲ ಉಪಯೋಗಿಸ್ಬೋದು. ಈಗ ಈ ಬೆಳೆದ ಮೇಲೂ ಅಷ್ಟೇ ಕೊಡ್ಬೋದು ರೈತರು ಧೈರ್ಯವಾಗಿ, ಏನು ತೊಂದರೆ ಇಲ್ಲದಂತೆ ಕಟಿಂಗ್ ಮಾಡಿಸ್ಬೋದು. ಬೇರೆ ಎಲ್ಲಕ್ಕೂ ಹೋಲಿಸ್ಕೊಂಡ್ರೆ ಆಲ್ರೆಡಿ ನೀವು ಸುಮಾರು ಈ ಭಾಗದಲ್ಲಿ ಎಲ್ಲ ರೈತರುಗಳು ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಟ್ಟಿದ್ದಾರೆ ಸರ್. ಬಂದಾಗ ನಾನು ಹೇಳೋದೇ ಅಷ್ಟು ಸರ್, ಯಾರೇ ಹೊಸ ರೈತರು ಏನಾದ್ರು ಬೆಳೆದಾಗ ನನ್ನೇನಾದ್ರು ಕೇಳಿದವರಂತೂ ಇಲ್ಲ. ಕೇಳಿದ್ರಂತೂ ನಾನು ಹೇಳ್ತೀರಿ, ಈಗ ಇದಾರೆ ನೋಡಪ್ಪ ಪ್ರೋಗ್ರೋ ರಿಚ್ಚು, ಈ ಥರ ಎಲ್ಲ ಹಳೆಯ ಕಂಪ್ನಿಗಳೆಲ್ಲ ಇದ್ದು ನಿಮ್ಮದು, ಅವಾಗಿಂದ ಹೇಳ್ಕೊಂಬಂದಿದ್ದೀನಿ ನಾನು, ಈ ಥರ ಕೊಡಿ ಅಂತ ಅನ್ಕೊಂಡು ಸುಮಾರು ರೈತರುಗಳಿಗೆ ಹೇಳಿದ್ದೀನಿ. ಅವರು ನಿಮ್ಗೆ ಕಟ್ಟು ಮಾಡಿಸಿದ್ದಾರೆ ಆಲ್ರೆಡಿ. ನಾನಷ್ಟೇ ವರ್ಷ ಪೂರ್ತಿ ಬೆಳೆದಾಗ್ಲೂ ನಾನು ವರ್ಷದಲ್ಲಿ ಯಾವುದೇ ವರ್ಷ ಬೆಳೆದ್ರು ನಾನು ನಿಮಗೆ ಫಸ್ಟು ಇದು ಮಾಡೋದು, ಕಟಿಂಗ್ ಮಾಡ್ಸೋಕ್ಕೆ ಇದು ಮಾಡ್ಕೊಡೋದು. ಅದರಿಂದ ಕಟಿಂಗ್ ಆಗಲಿ ಯಾವುದೇ ಆಗಲಿ ಮೋಸ ಇಲ್ಲ, ತೊಂದರೆ ಇಲ್ಲ. ಗೈಡ್ಲೈನ್ಸ್ ಎಲ್ಲ ಚೆನ್ನಾಗೈತೆ, ಮಾಹಿತಿ ಕೊಡ್ತೀರಾ, ಅದು ನಮ್ಗೆ ತುಂಬ ಇಷ್ಟ ಆಯಿತು ಸರ್. ಈಗ ನೀವು ಬಾಳೆ ಬೆಳಿತಾ ಇದ್ದೀರಲ್ಲ ಪ್ರದಿ, ಈಗ ನಾನು ನೋಡೋದು ಏನಂದ್ರೆ, ಈಗ ಬೇರೆ ಕಡೆ ನೋಡಿದ್ದೆ 4 ತಿಂಗಳು 4 ತಿಂಗಳು ಬಾಳೆ ಇಷ್ಟೊಂದು ಚೆನ್ನಾಗಿ ಇಷ್ಟು ಇದಾಗಿ ನೋಡಿರೋವಂಥದ್ದು ಎಲ್ಲ 1-2 ತೋಟ ಅಷ್ಟೇ ಸರ್. ಬಟ್ ನಿಮ್ಮಲ್ಲಿ ಇಷ್ಟು ಚೆನ್ನಾಗಿ ಬಂದೈತೆ. ಮತ್ತೆ ನೀವು ಹೇಳ್ತಿದ್ರಿ ಈಗ ಬಾಳೆ ಬೆಳೆಯೋದ್ರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಆರ್ಗ್ಯಾನಿಕ್ ಐಟಮ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರ್ತದೋ ಇಲ್ಲ ಇನ್ಆರ್ಗ್ಯಾನಿಕ್ ಐಟಮ್ ಜಾಸ್ತಿ ಇಲ್ಲ ಸರ್, ಆರ್ಗ್ಯಾನಿಕ್ ಐಟಮ್ ಹಾಕಿದ್ರೆ ಜಾಸ್ತಿ ಬರೋದು. ಅದು ಬೇಕಿತ್ತು ಯಾಕಂದ್ರೆ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಐಟಮ್. ಯಾಕಂದ್ರೆ ನೀವು ಆರ್ಗ್ಯಾನಿಕ್ ಐಟಮ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಈಗ ಲೈಕ್ ಒಂದು ಕೊಟ್ಟಿಗೆ ಗೊಬ್ಬರದಿಂದ ಹಿಡಿದು ನೀಮ್ ಕೇಕಿಂದ ಹಿಡಿದು ಮತ್ತೆ ಅದಕ್ಕೆ ಬೇಕಾದ ಸಿವಿಡ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಯುಮಿಕ್ ಇರ್ಬೋದು, ಮತ್ತೆ ಏನೋ ಬಯೋ ಏಜೆಂಟ್ಸ್, ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅದನ್ನ ತುಂಬಾ ಚೆನ್ನಾಗಿ ಕಾಲಕ್ಕೆ ಏನ್ ಬೇಕು ತಗೊಂಡ್ ಬಂದು ಕೊಟ್ಟಿದ್ದೀರಾ. ಹಂಗಾಗಿ ನೋಡಿ 4.5 ತಿಂಗಳಿಗೆ ತುಂಬಾ ಚೆನ್ನಾಗಿ ಬಂದೈತೆ ಗಿಡಗಳು. 4 ತಿಂಗಳು ಸರ್, 4 ತಿಂಗಳು ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು. ಇದನ್ನೇ ಮೇಂಟೈನ್ ಮಾಡಿ. ನಮ್ಮ ಸಹಕಾರ ಯಾವಾಗಲೂ ನಿಮ್ಮ ಜೊತೆ ಇರ್ತದೆ ಸರ್. ಥ್ಯಾಂಕ್ ಯು.